ನಾವು ಬ್ಯಾಂಗ್ಳೂರಿಂದನೇ ಬರ್ತಿದ್ವಿ. ಮ್ಯಾಮ್ ಎಷ್ಟು ವರ್ಷ ಆಯಿತು ಮದುವೆ? 1 ಇಯರ್ ಆಯಿತು ಅಷ್ಟೇ. 1 ಇಯರ್ ಆಯಿತು ಅಷ್ಟೇ. ಅಂದರೆ 1 ಇಯರಿಂದ ಟ್ರೈ ಮಾಡ್ತೀರಾ, 1 ಇಯರ್ ಆದಮೇಲೆ ಟ್ರೈ ಮಾಡ್ತೀರಾ? 6 ಮಂತ್ಸ್ ಆದಮೇಲೆ ಬಂದ್ವಿ ನಾವು. ಬಂದು ನಾವು ಬೇರೆ ಹಾಸ್ಪಿಟ್ಲ್ ಎಲ್ಲಾದರೂ ವಿಸಿಟ್ ಮಾಡಿದ್ರೆ? ಒಂದು ಹಾಸ್ಪಿಟ್ಲಿಗೆ ಹೋಗಿದ್ವಿ. ಅಲ್ಲಿ ಅವರೇ ಡೈರೆಕ್ಟಾಗಿ ಹೇಳಿದ್ರು IVF ಮಾಡಿಸ್ಕೊಳ್ಳಿ ಅಂತಲೇ ಹೇಳಿದ್ರು. ಬಿಕಾಸ್ ಆಫ್ ಏಜ್ ಫ್ಯಾಕ್ಟರ್ ಅಂತ, ಬಿಕಾಸ್ ಆಫ್ ಏಜ್ ಫ್ಯಾಕ್ಟರ್ ಸ್ವಲ್ಪ ಲೇಟ್ ಆಗ್ತಾ ಇದೆ. ಸೊ ಇದು ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ IVF ಆರ್ IVF ಅಂತ ಹೇಳಿದ್ರು. ಅದರ ನಂತರ ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಆಮೇಲೆ ನಿಖಿತಾ ಮೂರ್ತಿ ಮೇಡಮ್ ಹತ್ರ ಬಂದ್ವಿ. ಕನ್ಸಲ್ಟ್ ಮಾಡಿದಾಗ ನಾನು ಹೊರಗಡೆ ಎಲ್ಲ ಕನ್ಸಲ್ಟ್ ಮಾಡಿದಾಗ ವಿಚ್ ಇಸ್ ದ ಬೆಸ್ಟ್ ಸೆಂಟರ್ ಫಾರ್ ದ IVF ಅಂತ ಹೋದಾಗ ಮೋಸ್ಟ್ ಆಫ್ ದಿ ಪೀಪಲ್ಸ್ ಅಂಡ್ ಮೋಸ್ಟ್ ಆಫ್ ದಿ ರಿವ್ಯೂಸ್ ಇರೋದೇ ಈ ಸೆಂಟರ್ ನ್ಯೂ BL ಸರ್ಕಲ್ ಡಾಕ್ಟರ್ ನಿಖಿತಾ ಮೂರ್ತಿ ಮೇಡಮ್ ಅಂತಲೇ ಇತ್ತು. ಸೊ ಅದು ಅಂತ ನಾವು ಜಸ್ಟ್ ಫೈನಲ್ ಡಿಸಿಷನ್ನೇ ನೆಕ್ಸ್ಟ್ ಸ್ಟೆಪ್ಸೇ ಇಲ್ಲೇ ನಾವು ಬಂದಿದ್ದು. ಬಂದಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಎಲ್ಲ ಭಾಳ ಚೆನ್ನಾಗಿತ್ತು. ಅದು ಮುಂದೆ ಹೇಳ್ತೀನಿ. IVF ಟ್ರೀಟ್ಮೆಂಟ್ ಇಲ್ಲಿ ತಗೊಳ್ಳೋಕೆ ಸ್ಟಾರ್ಟ್ ಮಾಡುತ್ತಲ್ಲ, IVF ಟ್ರೀಟ್ಮೆಂಟ್ ಹೇಗೆ ಅನಿಸ್ತು ನಿಮಗೆ? ಇಲ್ಲ, ನಮಗೆ ಟ್ರೀಟ್ಮೆಂಟ್ ಎಲ್ಲ ತುಂಬ ಚೆನ್ನಾಗೇ ಆಯಿತು. ಮೇಡಮ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಈ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಮೇಡಮ್ ಹೇಳ್ದಂಗೆ ನಾವೆಲ್ಲನೂ ಚೆನ್ನಾಗೇ ಫಾಲೋ ಮಾಡಿದ್ವಿ. ಅದು ಇಲ್ಲಿ ಸ್ಟಾಫು ಎಲ್ಲರೂ ನಮಗೆ ತುಂಬ ಸಪೋರ್ಟಿವ್ ಆಗಿ ಮಾತಾಡಿದ್ರು. ನಮ್ಗೆ ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದಮೇಲೆ. ಬಂದು ಒಂದು 4 ಮಂತ್ಸ್ಗೆಲ್ಲ ನಮಗೆ ಕನ್ಫರ್ಮ್ ಆಯಿತು. ತುಂಬ ಖುಷಿ ಆಯಿತು ನಮಗೆ. ದೀಪಾವಳಿ ಗಿಫ್ಟೇ ಕೊಟ್ಬಿಟ್ರು ನಮಗೆ ಮೇಡಮ್. ಅದಂತೂ ತುಂಬ ಖುಷಿ ಆಯಿತು. ಕನ್ಫರ್ಮ್ ಆಗಿದೆ, ದೀಪಾವಳಿಗೆ ಕನ್ಫರ್ಮ್ ಆಗಿಬಿಟ್ಟು ನಮಗೆ ಆಲ್ರೆಡಿ 3 ಮಂತ್ಸ್ ಇಸ್ ಕಂಪ್ಲೀಟೆಡ್, 4 ಮಂತ್ಸ್ ಇಸ್ ರನ್ನಿಂಗ್ ಇದೆ. ನಮ್ಮ ಫ್ಯಾಮಿಲಿ, ಇವ್ರ ಫ್ಯಾಮಿಲಿ ಆ್ಯಂಡ್ ದೆನ್ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲರೂ ರಿಲೇಷನ್ಸು ಫುಲ್ ಹ್ಯಾಪಿ ಆಗಿದ್ದಾರೆ. ದೀಪಾವಳಿ ಗಿಫ್ಟ್ ಆಗಲಿ ಇನ್ನೊಂದೇ ಆಗಲಿ ಅಂತ ಮನೆ ತುಂಬ ಹ್ಯಾಪಿ ಆಗಿದೆ. ಮೇಯ್ನಾಗಿ ವೆರಿ ಥ್ಯಾಂಕ್ಫುಲ್ ಟು ಮೇಡಮ್ ಆ್ಯಂಡ್ ಸ್ಟಾಫ್ ಆ್ಯಂಡ್ ಮ್ಯಾನೇಜರ್, ಫುಲ್ ಸ್ಟಾಫು. ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇದೆ, ಮೇನ್ ಇದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇದೆ. ಫ್ರ್ಯಾಂಕಾಗಿ 100% ನಾವು ರೆಫರೆನ್ಸ್ ಮಾಡ್ಬೋದು ಯಾರಿಗಾಗಿ ಹೋಗಿ. ಬೆಸ್ಟ್ ಟ್ರೀಟ್ಮೆಂಟು, ಬೆಸ್ಟ್ ಪ್ಲೇಸ್ ಫಾರ್ ದ ನಾವು ಇವಾಗಲೇ ತುಂಬ ಜನಕ್ಕೆ ಹೇಳಿದ್ದೀವಿ. IVF ಟ್ರೀಟ್ಮೆಂಟ್ ಅಂದ್ರೇನೆ ತುಂಬಾ ಜನ ಹೆದರ್ಕೊಳ್ತಾರೆ, ಏನಾಗುತ್ತೆ ನಮ್ಮ ಬಾಡಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಹೌದು. ಇವತ್ತು ತುಂಬಾ ಜನ ತುಂಬಾ ಕ್ವಶನ್ಸ್ ಇದೆ ಅವ್ರ ತಲೆಯಲ್ಲಿ. ಇವಾಗನು ಹಿಂದೆ ಹೋಗ್ತಾ ಇದ್ದಾರೆ ಟ್ರೀಟ್ಮೆಂಟ್ ಬೇಡ ಅಂತ ಭಯ ಪಟ್ಕೊಂಡು. ಅಂಥವ್ರಿಗೆ ನಿಮ್ಮ ಸಜೆಷನ್? ಹೆದರ್ಕೋಬೇಕಾಗಿದ್ದ ಅವಶ್ಯಕತೆನೇ ಇಲ್ಲ. ಎಲ್ಲ ಚೆನ್ನಾಗೇ ಆಗಿದೆ, ಟೆನ್ಷನ್ ಏನಿಲ್ಲ. ಎಲ್ಲ ನಾರ್ಮಲ್ ಆಗೇ ಆಗಿದೆ, ನಾರ್ಮಲ್ ಆಗೇ ಇರ್ಬೋದು ಎಲ್ಲ. ಈ ಕಪಲ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಸೊ ಫಸ್ಟ್ ಡೇ ಬಂದಾಗಿಂದನೂ ಐ ಥಿಂಕ್ ಫ್ರಮ್ ಆ ಜರ್ನಿ ಇಲ್ಲಿ ತನಕ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ಫಸ್ಟ್ ಡೇ ಬಂದಾಗ ಆಲ್ಮೋಸ್ಟ್ 1 hour ತನಕನೇ ಕೌನ್ಸಿಲಿಂಗ್ ಮಾಡಿರ್ಬೋದು. ಏನೇನು ಕ್ವೆಶನ್ಸ್ ಇತ್ತೋ ನಾನು ಅದೇ ಹೇಳೋದು. ಏನೇನು ಕ್ವೆಶನ್ಸ್ ಇದ್ದಾವೆ ಮನಸ್ಸಲ್ಲಿ, ವಾಟ್ ಎವರ್ ಇಟ್ ಈಸ್ ಯು ಹ್ಯಾವ್ ಟು ಕಂಪ್ಲೀಟ್ಲಿ ಆಸ್ಕ್ ಆ್ಯಂಡ್ ಏನೇ ಇದ್ರೂ ಕ್ಲಿಯರ್ ಆಗಿ ಟ್ರೀಟ್ಮೆಂಟಿಗೆ ಮುಂದುವರಿಯೋದು ತುಂಬಾ ಇಂಪಾರ್ಟೆಂಟು. ಸೊ ಸ್ಟೆಪ್ ಬೈ ಸ್ಟೆಪ್ ನಾವು ಏನು ಹೇಳಿದ್ದೀವೋ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡ್ಬಂದು ಐ ಥಿಂಕ್ ರಿಸಲ್ಟ್ ಇವಾಗ ನಮ್ಮ ಮುಂದೆ ಇದೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಸೊ ಒನ್ಸ್ ಅಗೇನ್ ನಾವೇನು ಹೇಳಬೇಕಂದ್ರೆ ನ್ಯೂ BL ಸರ್ಕಲ್ ಡಾಕ್ಟರ್ ನಿಖಿತಾ ಮೇಡಮ್ ಆ್ಯಂಡ್ ದೆನ್ ಸ್ಟಾಫ್ ಆ್ಯಂಡ್ ಮ್ಯಾನೇಜರ್, ಫುಲ್ ಹೋಲ್ ಸ್ಟಾಫ್ ವೆರಿ ವೆರಿ ಥ್ಯಾಂಕ್ಫುಲ್ ಯು. ಸೂನ್ ನಾವು ನಮ್ಮ ವಿತ್ ಬೇಬಿ ಜೊತೆ ಸೆಂಟ್ರಿಗೆ ಬಂದು ಮಾತಾಡ್ಸ್ಕೊಂಡು ಹೋಗ್ತೀವಿ ಡಾಕ್ಟರ್ಗೆ. ಅದು ನಮಗೆ ವೆರಿ ಹೋಪ್ ಇದೆ. ದೆನ್ ಇವ್ರ ಟ್ರೀಟ್ಮೆಂಟು, ಇದು ಅಟ್ಮಾಸ್ಫಿಯರು, ನೋ ಡೌಟ್ಸ್. ಪ್ಲೀಸ್ ನಾನು ಓಪನ್ ಸಜೆಷನ್ ಮಾಡ್ತೀನಿ. ನಾನು ನನ್ನ ವೈಫು ಬಂದು ಖಂಡಿತ ಟ್ರೀಟ್ಮೆಂಟ್ ತೊಗೋಬೋದು. IVF ಏನಂದ್ರೆ ಒಂದು ಆಸ್ಪತ್ರೆಗೆ ಬಂದಿದ್ದೀವಿ ಅನ್ನೋ ಅಟ್ಮಾಸ್ಫಿಯರ್ ಎಲ್ಲ ಫೀಲ್ ಇಲ್ಲ ನಮಗೆ. ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ ಅಷ್ಟೇ. ನಮಗೆ ಓಪನ್ ಆಗಿ ಹೇಳ್ತೀವಿ, ಬನ್ನಿ. IVF ಅಂದರೆ ಭಯ ಬೇಡ. ಆ್ಯಂಡ್ ದೆನ್ ಬೇರೆಯವ್ರದ್ದು ಸೈಡ್ ಒಪಿನಿಯನ್ ತೊಗೊಬೇಡಿ, ಡಾಕ್ಟರ್ದೇ ತೊಗೊಳ್ಳಿ. ಔಟ್ಸೈಡ್ ಒಪಿನಿಯನ್ ಬೇಡ, ಮೇಯ್ನ್ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅದನ್ನು ತೊಗೊಳ್ಳಿ. ಹೊರತು ಯೂಟ್ಯೂಬು ಅದರ್ ಮೀಡಿಯಾಸ್ ಎಲ್ಲ ಹೋಗಬೇಡಿ. ಡೈರೆಕ್ಟ್ ಇಲ್ಲಿ ಕನ್ಸಲ್ಟ್ ಮಾಡಿ. ಡಾಕ್ಟರ್ ನಿಖಿತಾ ಮೇಡಮು ಸ್ಟಾಫ್ ಮೇಲೆ ಕನ್ಸಲ್ಟ್ ಮಾಡಿ. ಫ್ರೆಂಡ್ಲಿಯಾಗಿದ್ದಾರೆ, ಫ್ರೆಂಡ್ಲಿಯಾಗಿ ಹೇಳ್ತಾರೆ. ಒನ್ಸ್ ಅಗೇನ್ ವೆರಿ ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಕಡೆಯಿಂದ ಒಂದು ಚಿಕ್ಕ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಇದೇ ಥರ ಒಂದು ಕ್ಯೂಟ್ ಆಗಿರೋ ಮಗು ನಿಮ್ಮ ಓಕೆ ಮೇಡಮ್. ಥ್ಯಾಂಕ್ ಯು. ನಿಮ್ಮ ಅರ್ಕೆಯಿಂದನೇ ಆಗಲಿ, ಬಾಯ್ ಅರ್ಕೆಯಿಂದನೇ ಆಗಲಿ. ಓಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.